ಒಡ ಹುಟ್ಟಿದ ತಂಗಿಯ ಮೇಲೇನೆ ಅಣ್ಣಂದಿರಲ್ಲಿ ಹಲ್ಲೆಯನ್ನು ನಡೆಸಿದ್ದಾರೆ. ನಿಜಕ್ಕೂ ಕೂಡ ಇಂತಹ ಒಂದು ಘಟನೆ ನಡೆದಿರುವಂಥದ್ದು. ಸ್ವಂತ ತಂಗಿ ವಿಜಯಲಕ್ಷ್ಮಿ ಏನಿದ್ದಾರೆ ಅವ್ರ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಅವರ ಅಣ್ಣಂದಿರು. ಪಾಪಿ ಅಣ್ಣಂದರಿಂದ ಈ ಒಂದು ಕೃತ್ಯ, ಅದು ಕೂಡ ತಮ್ಮ ಸ್ವಂತ ತಂಗಿಯ ಮೇಲೇನೆ. ವಿಜಯಲಕ್ಷ್ಮಿ ಏನಿದ್ದಾರೆ ಅವ್ರ ಮೇಲೆ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮ ಏನಿದೆ ಅಲ್ಲಾಗಿರುವಂತಹ ಘಟನೆ ಇದು. ಇನ್ಸ್ಟಾ ರೀಲ್ನಲ್ಲಿ ಸಖತ್ತಾಗಿ ವೈರಲ್ ಆಗಿದ್ರು. 2 ಪ್ರಮೋಷನ್ ಮಾಡಿ ಹಣವನ್ನು ಗಳಿಸ್ತಾ ಇದ್ರು ವಿಜಯಲಕ್ಷ್ಮಿ. ಒಡ ಹುಟ್ಟಿದ ತಂಗಿಯ ಮೇಲೇನೆ ಹಲ್ಲೆ ಮಾಡಿದ್ದಾರೆ ಅಣ್ಣಂದಿರು. ಗೋವಿಂದರಾಜ್, ವೆಂಕಣ್ಣ, ಹನುಮಂತ್, ರಾಯಪ್ಪ ಏನಿದ್ದಾರೆ ಇವರೆಲ್ಲರೂ ಕೂಡ ಹಲ್ಲೆ ಮಾಡಿರುವಂಥದ್ದು. ಹಲ್ಲೆಗೈದ ಆರೋಪಿಗಳಿಗೆ ಶಿಕ್ಷೆ ನೀಡುವಂತೆ ಆಗ್ರಹಿಸ್ತಾ ಇದ್ದಾರೆ. ಸುರಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಅಣ್ಣಂದಿರು ತಂಗಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಅವ್ರಿಗೇನು ಬೇಕೋ ಅವ್ರು ಕೊಡಿಸ್ಬೇಕು. ಆದರೆ ಇಲ್ಲಿ ಉಲ್ಟಾ ಆಗಿದೆ ಕೇಸ್. ತಂಗಿ ದುಡಿತಾ ಇದ್ಲು, 2 ಪ್ರಮೋಷನ್ಗಳನ್ನು ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ವೀಡಿಯೋಗಳನ್ನು ಮಾಡ್ಕೊಂಡು ಏನೋ ಒಂದು ಮಾಡಿ ದುಡ್ಡನ್ನು ಮಾಡ್ತಾಯಿದ್ರು. ಆದರೆ ಈ ಅಣ್ಣಂದಿರು ಏನಿದ್ದಾರೆ 3-4 ಜನ, ಅವರು ತಂಗಿ ಮೇಲೆ ಹಲ್ಲೆ ಮಾಡಿರೋದಲ್ಲದೆ ದುಡ್ಡು ಕೇಳಿದ್ದಾರೆ. ಒಂದು ರೀತಿಯಾಗಿ ಅವ್ರ ಮನಸ್ಸು ಹೆಂಗೆ ಬರುತ್ತೆ ಹಂಗೆ ಹೊಡೆದಿರುವಂಥದ್ದು. ಆ ರೀತಿಯಾಗಿ ಹಲ್ಲೆಯನ್ನು ನಡೆಸಿದ್ದಾರೆ. ಅವರೀಗ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಅಂತ ತಂಗಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮ ಏನಿದೆ ಅಲ್ಲಾಗಿರುವಂಥದ್ದು. ಇನ್ಸ್ಟಾಗ್ರಾಮ್ನ ರೀಲ್ಸ್ ಮಾಡಿಕೊಂಡು ಸಖತ್ ಫೇಮಸ್ ಕೂಡ ಆಗಿರ್ತಾರೆ. ಸಾಕಷ್ಟು ದುಡ್ಡು ಬರ್ತಾ ಇರುತ್ತೆ. 2 ಪ್ರಮೋಷನ್ಗಳನ್ನು ಮಾಡ್ತಾ ಇರ್ತಾರೆ. ಇದರಿಂದ ಅಣ್ಣಂದಿರು ಏನು ಮಾಡಿರ್ತಾರೆ, ನನಗೂ ದುಡ್ಡು ಕೊಡು ಅಂತ ಕೇಳಿರ್ತಾರೆ. ಇವರು ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಹೀಗಾಗಿ ಸಿಟ್ಟಿಗೆಂತಹ ಅಣ್ಣಂದಿರು ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೈದಂಥ ಆರೋಪಿಗಳಿಗೆ ಶಿಕ್ಷೆ ಆಗಬೇಕಂತ ಆಗ್ರಹಿಸ್ತಾ ಇದ್ದಾರೆ. ನಮ್ಗೆ ಇಷ್ಟು ಹೊಡೆದಾಕ್ಯಾರ. ನಮ್ಗೆ ಒಂದು 10-15 ದನ ಅವ್ರಿ. ದವಾಖಾನಿಗೆ ಹೋಗ್ತೀವಿ, ದನ ಕರ ಮಾರ್ಕೊಂಡ್ ತಿಂದ್ರ ಅಂದ್ರೆ ನಾವು ಬಿಡಲ್ಲ. ಕೊಟ್ಟಿವಿ ಈಗ ನಮ್ಮ ದನ ಕರ ಏನ್ ತಂಟಕ್ ಬರ್ತಾರ, ನಮ್ದು ಏನ್ ಮುಂದಿಂದ ಆಗ್ತದ, ಏನ್ ನಮ್ಮ ಜೀವ ಹೋದ್ರು ನಮ್ಮ ಅಣ್ಣ, ನಮ್ಮ ಅಪ್ಪ, ನಮ್ಮ ತಂಗಿ, ನಮ್ಮ ತಮ್ಮ, ನಮ್ಮ ಕಾಂದ, ನಮ್ಮ ಅಪ್ಪನ ಕಾಂದ ಎಲ್ಲರೂ ನನಗೆ ಸಾವಿಗೆ ಅವರೇ ಕಾರಣ. ನೀವೇ ನನಗೆ ಕಾಪಾಡಬೇಕು. ನನಗೆ ಜೀವ ಹೋಗ್ತದ. ಈಗ ಕಾಲು ಮುರಿಯಂಗೆ ಹೊಡ್ತಾರೆ. ನೀವೇ ನನಗೆ ಕಾಪಾಡಬೇಕು. ಎಲ್ಲ ಮೀಡಿಯಾದವರು ಬರಬೇಕು. ನೀವು ಕರ್ನಾಟಕ ಜನತದ ನೀವು ನಂಗೆ ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸಂಗಿತ್ತಾನು ಬರಬೇಕು. ನಮಸ್ಕಾರ ರೀ. ನಮ್ಗೆ ಇಷ್ಟು ಹೊಡೆದ ಈ ವಿಡಿಯೋ ತಲುಪಬೇಕು. ತಲುಪಂಗೆ ನೀವು ಮಾಡಿರಿ. ನಮಸ್ಕಾರ. ಕರ್ನಾಟಕ ಜನತೆ, ಒಂದು ಹೆಣ್ಣಿಗೆ ನ್ಯಾಯ ಸಿಗಬೇಕಂದ್ರೆ ನೀವು ನನಗೆ ಈ ವಿಡಿಯೋ ಆದಷ್ಟು ನಿಮ್ಮ ಕೈಯಲ್ಲಿ ಸಹಾಯ ಮಾಡೋಕ್ಕಾಗ್ಲಿಕ್ಕಂದ್ರೆ